ಜೈಲಿನಲ್ಲಿ ದರ್ಶನ್ಗೆ ರಾಜಾತಿಥ್ಯವನ್ನ ಕೊಡಲಾಗ್ತಾ ಇದೆ. ಈ ನಡುವೆ ದರ್ಶನ್ಗೆ ಕಾದಿದೆಯಾ ಮತ್ತೊಂದು ಕಂಟಕ ಅಂತ. ಘಟನೆ ಬಗ್ಗೆ ದರ್ಶನ್ ಮೇಲೆ ಮತ್ತೊಂದು ಕೇಸ್ ಸಾಧ್ಯತೆ ಅಲ್ಲ, ಆಕೆ ಆಗ್ತಾರೆ, ಇನ್ನೊಂದು FIR ಆಗುತ್ತೆ. ದರ್ಶನ್, ವಿಲ್ಸನ್ ಗಾರ್ಡನ್ ನಾಗ, ಕುಳ್ಳ ಸೀನಾ ಮತ್ತು ದರ್ಶನ್ ಮ್ಯಾನೇಜರ್ ನಾಗರಾಜ್ ಆ ಫೋಟೋದಲ್ಲಿ ಕೂತಿದ್ರಲ್ಲ ಟೀಪಾಯ್ ಮುಂದೆ. ಆಮೇಲೆ ರೌಡಿ ಶೀಟರ್ಗಳಾದ ಧರ್ಮ ಮತ್ತು ಸತ್ಯ. ಧರ್ಮ ಜೈಲಲ್ಲೇ ಇದ್ದಾನೆ, ಸತ್ಯ ಹೊರಗಡೆ ಇದ್ದಾನೆ. ಹಿರಿಯ ಅಧಿಕಾರಿಗಳ ಸೂಚನೆಗೆ ಕಾಯ್ತಾ ಇದ್ದಾರೆ ಪರಪ್ಪನ ಅಗ್ರಹಾರದ ಪೊಲೀಸರು. ಕರ್ತವ್ಯ ಲೋಪದ ಹಿನ್ನೆಲೆಯಲ್ಲಿ ಜೈಲಧಿಕಾರಿಗಳ ಮೇಲೂ ಕೂಡ ಕೇಸ್ ಬೀಳ್ತಕ್ಕಂಥ ಸಾಧ್ಯತೆ ಇದೆ. ಒಟ್ಟಾರೆ ಈಗ ಇನ್ನೊಂದು FIR ಅಂದರೆ ದರ್ಶನ್ಗೆ ಇನ್ನೊಂದು ಕಂಟಕದ ಮೇಲೆ ಕಂಟಕಗಳು ಕಾದಿದೆ, ಸುತ್ಕೋತಾ ಇದೆ ಕಾನೂನಿನ ಉರುಳು ದರ್ಶನ್ಗೆ. ಈಗ ಇನ್ನೊಂದು FIR ಆಗಬೇಕು. ಪರಪ್ಪನ ಅಗ್ರಹಾರ ಪೊಲೀಸರೇ FIR ಮಾಡಬೇಕಾಗುತ್ತೆ. ಈ ರೀತಿ ಸವಲತ್ತುಗಳನ್ನು ದರ್ಶನ್ ಪಡ್ಕೊಂಡಿರೋದಕ್ಕೆ ಏನು ಕಾರಣ ಮತ್ತು ಆತನ ಜೊತೆ ಇರ್ತಕ್ಕಂಥವ್ರು ಅವರೆಲ್ಲರ ಮೇಲೂ ಕೂಡ FIR ಆಗುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಉಮೇಶ್ ಅವರಿಂದ ಪಡ್ಕೊಂಡ್ಬಿಡ್ತೀನಿ. ಉಮೇಶ್, ಈಗ ಸಾಧ್ಯತೆ ಅಲ್ಲ, ನನ್ನ ಪ್ರಕಾರ 100% ಈ ವಿಚಾರದಲ್ಲಿ ದರ್ಶನ್ಗೆ ರಾಜಾತಿಥ್ಯ ಸಿಕ್ಕಿರೋ ವಿಚಾರದಲ್ಲಿ ಇನ್ನೊಂದು FIR ಆಗಲೇಬೇಕು. ಆ ಕೆಲಸ ಇವತ್ತೇ ಆಗುತ್ತಾ, ಅದಕ್ಕೂ ಮೀನಾಮೇಷ ಎಣಿಸ್ತಾರಾ ಅಂತ? ಅರವಿಂದ್, ಇಲ್ಲಿ ಎರಡು ವಿಚಾರಗಳು. ಒಂದು ಅಂದರೆ ದರ್ಶನ್ಗೆ ರಾಜಾತಿಥ್ಯ ಕೊಟ್ಟ ಪ್ರಕರಣದಲ್ಲಿ ಈಗಾಗಲೇ ಜೈಲಧಿಕಾರಿಗಳು ಕೂಡ ಆಂತರಿಕವಾಗಿ ತನಿಖೆ ನಡೆಸ್ತಾ ಇರುವಂಥದ್ದು. ಯಾವ ರೀತಿಯಾಗಿ ಘಟನೆ ನಡೆಯಿತು, ಯಾರು ಇವ್ರಿಗೆ ರಾಜಾತಿಥ್ಯಕ್ಕೆ ಅವಕಾಶ ಕೊಟ್ಟರು ಅನ್ನೋ ನಿಟ್ಟಿನಲ್ಲಿ ಇಬ್ಬರು ಜೈಲಧಿಕಾರಿಗಳ ನೇತೃತ್ವದಲ್ಲಿ ತನಿಖೆ ನಡೆಸಿ 15 ದಿನಗಳ ಒಳಗಾಗಿ ರಿಪೋರ್ಟ್ ನೀಡುವಂತೆ ಈಗಾಗಲೇ DG ಹೇಳಿರುವಂಥದ್ದು. ಅದ್ರ ಮಧ್ಯದಲ್ಲೇ ಮತ್ತೊಂದು ಕಡೆ ಜೈಲಧಿಕಾರಿಗಳು ಕೂಡ ತನ್ನ ತೂಗುಗತಿಯಿಂದ ಪಾರಾಗೋದಕ್ಕೆ, ಅಂದರೆ ಇವ್ರು ನಮ್ಮ ಗಮನಕ್ಕೆ ತರದಾನೆ ಇಂಥ ಘಟನೆಗಳು ನಡೆದಿದ್ದಾವೆ, ಜೈಲಿನ ನಿಯಮಾವಳಿಗಳನ್ನ ಉಲ್ಲಂಘನೆ ಮಾಡಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಪರಪ್ಪನಗ್ರಹಾರ ಜೈಲಿಗೆ ಜೈಲಾಧಿಕಾರಿಗಳೇ ದೂರು ನೀಡೋದು ಕೂಡ ಈಗ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇರುವಂಥದ್ದು. ಹಿರಿಯ ಅಧಿಕಾರಿಗಳ ಸೂಚನೆಗೆ ಕಾಯ್ತಾ ಇರುವಂಥದ್ದು. ಅಂದರೆ ಯಾವ ರೀತಿಯಾಗಿ ದೂರು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಅವರ ಸೂಚನೆ ಬಂದ ನಂತರದಲ್ಲಿ ಜೈಲಧಿಕಾರಿಗಳೇ ಖುದ್ದು ಪರಪ್ಪನಗ್ರಹಾರ ಜೈಲಿಗೆ ನಟ ದರ್ಶನ್ ಈ ರೀತಿಯಾಗಿ ಜೈಲಿನ ನಿಯಮಾವಳಿಗಳನ್ನ ಉಲ್ಲಂಘನೆ ಮಾಡಿದ್ದಾರೆ, ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಮತ್ತೊಂದು FIR ದಾಖಲು ಮಾಡ್ಕೋತಾರೆ. ಈ ಸಂಬಂಧಪಟ್ಟ ಹಾಗೆ ಈಗಾಗಲೇ ಪೊಲೀಸರು ಮತ್ತು ಈ ಜೈಲಧಿಕಾರಿಗಳು ಕೂಡ ಮಾತುಕತೆ ನಡೆಸ್ತಾ ಇರುವುದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ. ಇವತ್ತು ಸಂಜೆ ಒಳಗಾಗಿ ಮತ್ತೊಂದು FIR ಆಗುವ ಎಲ್ಲ ಸಾಧ್ಯತೆಗಳು ಕೂಡ ಇರುವಂಥದ್ದು. ಒಂದು ಕಡೆ ಈ ಜೈಲಲ್ಲೇನು ರಾಜಾತಿಥ್ಯ ಕೊಟ್ಟರು, ಇವರು ಅಧಿಕಾರಿಗಳೇ ಶಾಮೀಲಾಗಿದ್ದರು, ಭ್ರಷ್ಟಾಚಾರ ಹೀಗೆಲ್ಲ ನಡೆಸಿ ಅಮೌಂಟ್ ತಗೊಂಡು ಈ ರೀತಿಯಾಗಿ ಇವರಿಗೆ ರಾಜಾತಿಥ್ಯ ಕೊಡ್ತಾ ಬಂದಿದ್ದಾರೆ ನಟ ದರ್ಶನ್ಗೆ ಅನ್ನೋದು ಒಂದು ಕಡೆ ತನಿಖೆ ಆಗ್ತಾ ಇದ್ರೆ, ಮತ್ತೊಂದು ಕಡೆ ಅದೇ ಅಧಿಕಾರಿಗಳೇ ನಮ್ಮ ಗಮನಕ್ಕೆ ಬರದೆ ಈ ಘಟನೆಗಳು ನಡೀತಾ ಇದ್ದಾವೆ ಅಂತ ಅವರ ಸಂಬಂಧಪಟ್ಟ ಮೇಲಧಿಕಾರಿ ನೇರವಾಗಿ ಪೊಲೀಸರಿಗೆ ದೂರು ನೀಡುವಂಥದ್ದು. ದೂರು ನೀಡಿದ ನಂತರದಲ್ಲಿ ಈ ವರದಿ ಏನಾದರೂ ಕ್ರಮ ಕೈಗೊಂಡ್ರೆ 15 ದಿನದ ಒಳಗಡೆ ಅಷ್ಟರೊಳಗಡೆ ಕ್ರಮ ಆ ವರದಿಯಲ್ಲಿ ಈ ಅಂಶವನ್ನು ಉಲ್ಲೇಖ ಮಾಡಬೇಕು ಅನ್ನೋ ನಿಟ್ಟಿನಲ್ಲೇ ಜೈಲಧಿಕಾರಿಗಳಿಗ ಮತ್ತೊಂದು FIR ಮಾಡೋದಕ್ಕೆ ಸಿದ್ಧತೆ ಮಾಡ್ಕೊತಾ ಇರುವಂಥದ್ದು. ಹಾಗಾಗಿ ಮತ್ತೊಂದು FIR ಏನಾದ್ರೆ ನಟ ದರ್ಶನ್ಗೆ ಮತ್ತೊಂದು ಸಂಕಷ್ಟ ಎದುರಾಗುವ ಸಾಧ್ಯತೆ ಹೆಚ್ಚಾಗಿದೆ. ಎರಡೂ ವಿಚಾರಗಳಿಗೆ ಸಂಜೆ ಒಳಗಡೆ ಉತ್ತರ ಸಿಗಬೇಕಾಗಿರುವಂಥದ್ದು. ರೈಟ್, ಹಾಗೆ ಸಂಪರ್ಕದಲ್ಲಿರಿ ಉಮೇಶ್, ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೀನಿ. ಒಟ್ಟಾರೆ ದರ್ಶನ್ಗೆ ಈ ಎಲ್ಲ ಸವಲತ್ತುಗಳನ್ನು ಕಲ್ಪಿಸಿಕೊಟ್ಟವರು ಯಾರು? ಗೊತ್ತಿದ್ದು ಸುಮ್ಮನೆ ಬಿಟ್ರಾ? ನನ್ನ ಪ್ರಕಾರ ಕದ್ದು ಮುಚ್ಚಿ ಅಂತೂ ಮಾಡೋಕ್ಕಾಗಲ್ಲ.